ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮೆಣಸು ಒಣಗಾಕಿದ್ದೆ ಟೆರೆಸ್ಟ್ ಮೇಲೆ. ಸಂಜೆ ಆಯ್ತಲ್ಲ, ಹಾಗಾಗಿ ಎಲ್ಲ ಒಂದು ಕಡೆ ಗುಡ್ಡೆ ಮಾಡಿಬಿಟ್ಟು ಮುಚ್ಚೋಣ ಅಂತ ಒಂದು ಗುಡ್ಡೆ ಮಾಡ್ತಾ ಇದ್ದೀನಿ. ಹಿಂಗೆ ಬಿಟ್ಟರೆ ಕಿಡ್ನಿಗೆ ಮತ್ತೆ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಎಲ್ಲ ಒಂದು ಕಡೆ ಗುಡ್ಡೆ ಮಾಡಿ ಮುಚ್ಚಿಬಿಟ್ಟು ಹೋಗ್ತೀನಿ. ಇಲ್ಲಿ ನೋಡಿ, ಇದು ಈ ಥರ ಹಿಂಗೆ ಮೆಣಸನ್ನು ಎಳೆಯೋದಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಮಾಪ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಮಾಪನ್ನ ಆರ್ಡ್ರ್ ಮಾಡಿದೆ. ನೆಲ ಒರೆಸೋಕ್ಕಂತೂ ಯೂಸ್ ಆಗೋಲ್ಲ ಇದು, ಅಟ್ಲೀಸ್ಟ್ ಇದಕ್ಕಾದರೂ ಯೂಸ್ ಆಗ್ತಾ ಇದೆಯಲ್ಲ ಅನ್ನೋದೇ ಖುಷಿ. ನನ್ನ ಮಕ್ಕಳು ಈ ಮಾಪ್ ತಂದ್ಕೊಡಮ್ಮ, ಇದು ತಂದ್ಕೊಟ್ಬಿಟ್ರೆ ನಾವೇ ನೆಲ ಒರೆಸ್ತೀವಿ, ನೀವು ನೆಲ ಒರೆಸೋದೇ ಬೇಡ, ಡೈಲಿ ಒರೆಸ್ತೀವಿ ಅಂತ ಹೇಳಿ ಐಸಿಟ್ಬಿಟ್ಟು ತರಿಸ್ಕೊಂಡ್ರು. ತುಂಬ ಚೆನ್ನಾಗಿದೆ, ನಾವು ನೋಡಿದ್ದೀವಿ. ನಮ್ಮದು ದೊಡ್ಡಮ್ಮನ ಮನೇಲಿ ನೋಡಿದ್ರಂತೆ, ದೊಡ್ಡಮ್ಮನ ಮನೇಲಿ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ನಾನು ಇದ್ರಲ್ಲಿ ನೆಲ ಒರೆಸೋದು ಹೇಳೋದೇ ಬೇಡ, ನಾವೇ ನೆಲ ಒರೆಸ್ಬಿಡ್ತೀವಿ ಅಂತ ಹೇಳಿದ್ರು. ಹೌದಾ, ಸರಿ, ಏನೋ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿದೆಯೇನೋ ಅಂತೇಳಿ ಈ ಮಾಪನ್ನ ತೊಗೊಂಡೆ. ಏನೂ ಯೂಸ್ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಕಸ ಥರ ಎಸ್ತಿದ್ರು, ನಾನು ಅದನ್ನು ತೊಗೊಂಡು ಕಸ ಥರ ಯೂಸ್ ಮಾಡ್ತಾ ಇದ್ದೀನಿ. ಇದಿರೋದ್ರಿಂದ ನಮಗೆ ಈ ಥರ ಕಾಫಿ, ಮೆಣಸು ಎಲ್ಲ ಹಾಕೋಕ್ಕೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇದಿರೋದ್ರಿಂದ ಹೇಗೋ ವೇಸ್ಟ್ ಆಗೋದು ಯೂಸ್ ಆಗ್ತಾ ಇದೆಯಲ್ಲ ಅನ್ನೋದೇ ಖುಷಿ. ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಈ ಥರ ಮೆಣಸನ್ನ ಗುಡ್ಡೆ ಮಾಡೋದಕ್ಕೆ ಹೋದರೆ ತುಂಬ ಲೇಟಾಗುತ್ತೆ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಗುಡ್ಡೆ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ. ಕಷ್ಟಪಟ್ಟು ಗುಡಿಸಿ ಇದನ್ನೆಲ್ಲ ಗುಡ್ಡೆ ಮಾಡ್ತಿದ್ರೆ ಇವರಿಬ್ಬರು ಬಂದು ನೋಡಿ ಅಲ್ಲಿಗೆಲ್ಲ ತೊಗೊಂಡೋಗಿ ಮೆಣಸನ್ನ ಚೆಲ್ಲಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸಲ್ಲಿ ಪ್ರತಾಪ್ ಅವ್ರು ಹೇಳಿದ ಗಾದೆ ನೆನಪಿಗೆ ಬರ್ತಾಯಿದೆ. ಹಸ್ದವರು ಅಳ್ಳಾಡ್ತಿದ್ರೆ ಉಂಡೋರು ಉರುಳಾಡ್ತಿದ್ರು ಅಂತ. ಹಂಗಾಯ್ತು. ನಾನು ಕಷ್ಟಪಟ್ಟು ಇದನ್ನೆಲ್ಲ ಗುಡ್ಡೆ ಮಾಡ್ತಿದ್ರೆ ಇವರಿಬ್ಬರು ಬಂದು ನೋಡಿ, ಹೊಡಿತೀನಿ ಟಾಂಡಿ, ದೂರ ಹೋಗು, ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ನನಗೆ ಕೆಲಸ ಕೊಡಬೇಡ, ನಿನ್ನ ಕೈ ನನಗೆ ಹೆಲ್ಪ್ ಮಾಡೋಕ್ಕಾಗಲ್ಲಲ್ವಾ, ನಿನ್ನ ಪಡೋ ನೀನಿರು ಅಲ್ವಾ ಫ್ರೆಂಡ್ಸ್. ನಾನು ಹೇಳಿದ ನಿಜ ತಾನೇ, ಒಬ್ಬರಿಗೆ ನಾವು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅವರಿಗೆ ಕಷ್ಟ ಮಾತ್ರ ಕೊಡಬಾರ್ದು. ಅರ್ಥ ಆಯ್ತಾ ಹಂಡಿ? ಅರ್ಥ ಆಯ್ತಾ? ಹೋಗು, ದೂರ ಇರು. ಸಾಮಾನ್ಯವಾಗಿ ಎಲ್ರಿಗೂ ಅನ್ನೋದಕ್ಕಿಂತ ಯಾವಾಗಲೂ ಏನೋ ಒಂದನ್ನು ಬೈತಾನೆ ಇರ್ತೀನಿ. ಏನಂದರೆ ಅದು ನಾಯಿ ಥರ ಆಡ್ಬಿಡ ಅಂತ. ಆಮೇಲೆ ಅನ್ಕೊತೀನಿ, ನಾಯಿ ಈ ಥರ ಆಡ್ಬಿಡ ಅಂತ ಬೈತೀನಲ್ಲ ಯಾಕೆ ಅಂತ. ಅಲ್ಲಿ ನೋಡಿ ಕ್ಯಾಂಡಿ, ಬಾಯಿ ನೋಡಿ, ಕ್ಯಾಂಡಿ ಕಡೆದಿರ್ಗು ಏನೆಲ್ಲ ತಂದ್ಕೊಡ್ತೀವಿ ತಿನ್ನೋದಕ್ಕೆ. ಆದರೆ ನೋಡಿ ಸೊಪ್ಪು ತಿನ್ನಕ್ಕೆ ಬಂದಿದೆ, ಇಲ್ಲಿ ಒಣಗಿರೋ ಎಲೆ, ಪ್ಲಾಸ್ಟಿಕ್ಕು ಅದನ್ನೆಲ್ಲ ತಿನ್ನೋದಕ್ಕೆ ಬರ್ತಾಳೆ. ಇವಳಿಂದನೇ ಕಾವಲು ಕಾಯಬೇಕು. ಏನಿದೆ ಅಂತ ಸರ್ಚ್ ಮಾಡ್ತಾ ಇರ್ತೀವಿ, ಬೇಕಾಗಿರೋದನ್ನ ಯಾವುದು ಬಾಯಿಗೆ ಹಾಕೊಳ್ಳಲ್ಲ, ಯಾವ್ದು ಬೇಡವೋ ಅದನ್ನೇ ಬಾಯಿಗೆ ಹಾಕೊಳ್ಳುತ್ತೆ. ಹಿಂಗೆಲ್ಲ ಮಾಡಿ ಅದು ಪ್ರೂವ್ ಮಾಡುತ್ತೆ ನಾನು ನಾಯಿ ಅಂತ. ಅಲ್ವಾ ಕ್ಯಾಂಡಿ? ನೀನು ನಾಯಿ ಅಲ್ವಾ? ನಾವು ಕ್ಯಾಂಡಿ, ಜಿಮ್ಮಿ, ಪಪ್ಪಿ, ಬೇಬಿ ಏನೇನೋ ಹೆಸರಿರ್ತೀವಿ, ಮಗಳು ಮಗ ಅಂತೆಲ್ಲ ಕರಿತೀವಿ. ಅವು ಮಾತ್ರ ನಾವು ನಾಯಿ ಅಂತ ಪ್ರೂವ್ ಮಾಡ್ತಾ ಇರ್ತವೆ ಅಲ್ವಾ ಕ್ಯಾಂಡಿ? ಓಕೆ ಫ್ರೆಂಡ್ಸ್, ನಾನು ಕೆಲಸ ಮಾಡ್ತೀನಿ. ಇವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಇಷ್ಟಕ್ಕೆ ನಿಂತು ಹೋಗ್ಬಿಡ್ತೀನಿ. ಇದನ್ನು ಕೆಲಸ ಮಾಡಿ ಫುಲ್ ಮಾಡ್ತೀನಿ, ಕೆಲಸ ಮುಗಿಸ್ತೀನಿ. ನಾನು ಇವ್ರ ಜೊತೆ ನೋಡ್ಕೊಂಡು ಇವ್ರನ್ನ ಮಾತಾಡ್ಸ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ ಕ್ಯಾಂಡಿ? ನಿನ್ನ ಹತ್ರ ಮಾತಾಡ್ತಿದ್ರೆ ನನಗೆ ಏನೂ ಪ್ರಯೋಜನ ಇಲ್ಲ. ಓಡ್ ಬಂದ್ಬಿಡ್ತೀಯ ಕ್ಯಾಂಡಿ ಅಂದ್ಬಿಟ್ರೆ ಸಾಕು, ಹತ್ರ ಓಡ್ ಬಂದ್ಬಿಡ್ತೀಯ. ಬೇರೆ ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ, ಬೇರೆ ನಾಯಿಗಳೆಲ್ಲ ಎಷ್ಟು ಹೆಲ್ಪ್ ಮಾಡ್ತವೆ, ನೀನು ಏನಿಲ್ಲ, ತಿನ್ನು ಮಲ್ಗು. ನೋಡಿ ಹುಡುಕಲ್ ಏನಿದೆ ಅಂತ. ಏಯ್ ಹ್ಯಾಂಡಿಮಾ ಬಾಯ್ ಕಡೆ. ಓಕೆ ಫ್ರೆಂಡ್ಸ್, ನಾನು ಇದನ್ನು ಮುಗಿಸೋದ ಮೇಲೆ ಸಿಗ್ತೀನಿ. ಇವ್ರು ಆಡ್ತಿದ್ದು ನೋಡಿ ಮತ್ತೆ ವೀಡಿಯೋ ಮಾಡ್ಬೇಕು ಅನಿಸ್ತು, ಹಾಗಾಗಿ ವೀಡಿಯೋ ಮಾಡಿದೆ. ಫೋನೆಲ್ಲ ಕೈಲಿಟ್ಕೊಂಡ್ರೆ ಕೆಲಸ ಆಗಲ್ಲ, ಹಾಗಾಗಿ ಫೋನ್ನ ಎತ್ತಿಟ್ಬಿಟ್ಟು ಕೆಲಸ ಮಾಡ್ತೀನಿ. ಬಾಯ್. ಮೆಣಸನ್ನೆಲ್ಲ ಗುಡ್ಡೆ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿ ಇಷ್ಟೇ, ಜಾಸ್ತಿ ಏನಿಲ್ಲ. ಅಲ್ವಾ ಅಲ್ವಾ ಅವನು ಸಮಾಚಾರ. ಥ್ಯಾಂಕ್ ಯು. ಸೆಕೆಂಡ್ ಮಾಡು. ಮಧ್ಯಾಹ್ನ ಬಟ್ಟೆ ಒಣಗಾಕಿದ್ದೆ. ಇಲ್ಲಿ ಬಟ್ಟೆ ಎಲ್ಲ ಒಣಗಿದೆ. ಈಗ ಬಟ್ಟೆನ ತೊಗೊಂಡೋಗ್ಬೇಕು. ಇಷ್ಟು ಬಟ್ಟೆ ಇತ್ತು.
ಫ್ರೆಂಡ್ಸ್, ನಾನು ಅಡುಗೆ ಮಾಡೋದಕ್ಕೆ ಅಂತೇಳಿ ಬಂದೆ. ಟೈಮು 7:30 ಆಗಿದೆ. ಮಕ್ಕಳು ಹೋಮ್ವರ್ಕೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು. ನಾನು ನುಗ್ಗೆಕಾಯಿ ತೊಗೊಂಬಂದಿದ್ದೆ ನೋಡಿ. ಅದು ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟಿತ್ತು, ಸೊಪ್ಪೆಲ್ಲ ಇತ್ತು. ಹಾಗಾಗಿ ಅದನ್ನು ಮಾಡೋಣ ಅಂತೇಳಿ ಇದನ್ನು ಮಾಡೋದು ಲೇಟ್ ಆಯಿತು. ಈ ನುಗ್ಗೆಕಾಯಿ ಎಲ್ಲ ತೊಗೊಂಬಂದಿದ್ದು ದಿನವೇ ಮಾಡಬೇಕು. 2 ದಿನ 3 ದಿನ ಹಂಗೆ ಬಿಟ್ಟರೆ ಸ್ವಲ್ಪ ಒಣಗ್ದಂಗೆ ಆಗಿಬಿಡುತ್ತೆ. ಒಣಗ್ದಂಗೆ ಆಯಿತು ಅಂತೇಳಿ ಕೆಲವರು ಎಸೆದೇ ಬಿಡ್ತಾರೆ. ಅದ್ರ ಬದಲು ನೀರಲ್ಲಿ ನೆನೆಹಾಕಿದ್ರೆ ಮತ್ತೆ ಫ್ರೆಶ್ ಆಗಿರುತ್ತೆ ನುಗ್ಗೆಕಾಯಿ. ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಎಸೆಯ ಬದಲು. ಹೀಗಿದೆ ಟಿಪ್ಸು. ನಿಮಗೆ ಗೊತ್ತಿತ್ತು ಅಂತೇಳಿ ಕಾಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಗೊತ್ತಿರಲಿಲ್ಲ ಅಂತೇಳಿ ಕಾಮೆಂಟ್ ಮಾಡಿ. ಓಕೆನಾ? ಓಕೆ, ಅಡುಗೆ ಮಾಡಬೇಕು ನಾನು ಇವಾಗ. ಬಾಯ್. ನಿಮ್ಮ ಕಣ್ಣಲ್ಲಿ ಅಲೆಯದೆ ಅಂತ ಗೊತ್ತು ನೋಡಿ ಫ್ರೆಂಡ್ಸ್. ಇದು ಹೇಗಿದೆ ಏನದು? ಮಣ್ಣಿನ ಹಂಚು ಮಟ್ಪಾನ್ ಹೇಗಿದೆ. ತೊಗೊಬೇಕು ಅಂತ ಅನಿಸ್ತು, ತುಂಬ ಇಷ್ಟ ಆಯಿತು ನೋಡಿ. ಹ್ಯಾಂಡಲ್ ಎಲ್ಲ ಇದೆ, ಹಾಗಾಗಿ ತೊಗೊಬೇಕು ಅಂತ ಹೇಳಿ ತೊಗೊಂಡೆ. ಇದು ಬರೀ 50 ರುಪೀಸು. ಅದ್ರಲ್ಲಿ 50 ರುಪೀಸ್ ಅಂತ ಮಾಡ್ತಾಯಿದ್ರು, ಹಾಗಾಗಿ ತೊಗೊಂಡೆ. ಇಲ್ಲಾಂದರೆ ತೊಗೊಳ್ತಾ ಇರಲಿಲ್ಲ. ಕೈ ನೋವ್ತಾ ಇದೆ ನನಗೆ, ಫೋನ್ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಟ್ರೈಪಾಡ್ ಇಲ್ಲದೆ. ನೀವು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಆವಾಗಲೇ ಟ್ರೈಪಾಡ್ನ ತೊಗೊಳೋದಕ್ಕಾಗೋದು. ನಾನು ಅದುವರೆಗೂ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಮತ್ತು ಏನಾದರೂ ನಾನು ಆಲ್ರೆಡಿ ಮಕ್ಕಳು ಮಾತು ಕೇಳ್ಕೊಂಡು ಒಂದು ಟ್ರೈಪಾಡ್ನ ತೊಗೊಂಬಂದು ಮುರಿದು ಮೂಲೆಯಲ್ಲಿ ಕೂರಿಸಿದ್ದಾರೆ. ನಮ್ಮ ಮನೆಯಲ್ಲಿ ಬರೀ ಮಕ್ಕಳಿಲ್ಲ, ತರಲೆ ನನ್ನ ಮಕ್ಕಳಿದ್ದಾರೆ. ಹಾಗಾಗಿ ಅದು ಆಲ್ರೆಡಿ ಮುರಿದು ಮೂಲೆಯಲ್ಲಿ ಕುಂತಿದೆ. ಇನ್ನೊಂದು ಟ್ರೈಪಾಡ್ ಏನಾದರೂ ನಾನು ತೊಗೊಂಬಂದರೆ ಆ ಟ್ರೈಪಾಡ್ ಜೊತೆಗೆ ನಾನು ಮನೆಯಿಂದ ಆಚೆ ಹೋಗಬೇಕಾಗುತ್ತೆ. ಹಾಗೆ ನನ್ನ ಗಂಡ ಹುಗ್ದು ಉಪ್ಪಿನಕಾಯಿ ಹಾಕ್ತಾರೆ. ಹಾಗಾಗಿ ಸದ್ಯಕ್ಕೆ ನಾನು ಟ್ರೈಪಾಡ್ ಏನೂ ತೊಗೊಳ್ಳಲ್ಲ. ನೀವು ನನಗೆ ಸಪೋರ್ಟ್ ಮಾಡಿದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದರೆ, ಯೂಟ್ಯೂಬಿಂದ ಬರೋ ಪೇಮೆಂಟಲ್ಲೇ ನಾನು ಟ್ರೈಪಾಡ್ನ ತೊಗೊಳ್ಳೋದು. ಅದುವರೆಗೂ ಟ್ರೈಪಾಡ್ ತೊಗೊಳ್ಳಲ್ಲ. ಇದನ್ನು ಹಾಗೆ ಯೂಸ್ ಮಾಡೋದಕ್ಕಾಗಲ್ಲ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಯಾವಾಗ ಅದನ್ನು ಯೂಸ್ ಮಾಡ್ತೀನಲ್ಲ ಆವಾಗ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಅಡುಗೆ ಆಯಿತು. ಈಗ ಮುದ್ದೆ ಇಡ್ತಾಯಿದ್ದೀನಿ. ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ನಾನು ನುಗ್ಗೆಕಾಯಿ ಸಾಂಬಾರನ್ನ 2 ಟೈಪ್ ಮಾಡ್ತೀನಿ. ಒಂದು ಬೇಳೆ ಹಾಕಿ ಮಾಡ್ತೀನಿ, ಖಾರ ರುಬ್ಬಲ್ಲ. ಬೇಳೆ ಹಾಕಿದ್ರೆ, ಬೇಳೆ ಹಾಕಿಲ್ಲ ಅಂದರೆ ಮಾತ್ರ ಖಾರ ರುಬ್ತೀನಿ. ಇವತ್ತು ಬೇಳೆ ಹಾಕಿಲ್ಲ, ಹಾಗಾಗಿ ಖಾರ ರುಬ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಯಾವಾಗಲೂ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ರೆ ಅಷ್ಟು ನನಗಿಷ್ಟ ಆಗಲ್ಲ. ಹಾಗಾಗಿ ತೊಗರಿಬೇಳೆನ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ತೊಗರಿಬೇಳೆ ಬಳಸಲ್ಲ. ಈಗ ಬಿಸಿ ಮುದ್ದೆ ಸಾಂಬಾರು ರೆಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿ. ನುಗ್ಗೆಕಾಯಿ ಸಾಂಬಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಬಾಯ್. ಮಕ್ಕಳಿಗೆಲ್ಲ ಊಟ ಕೊಟ್ಟು ಬಂದಿದ್ದೀನಿ. ಈಗ ನನ್ನ ಈ ಸ್ಪೆಷಲ್ ಮಕ್ಕಳಿಗೆ ಊಟ ಹಾಕ್ತಾಯಿದ್ದೀನಿ. ಅವ್ರಿಗೆ ಇವತ್ತು ರೈಸು ಮತ್ತು ಎಗ್ಗು, ಇವತ್ತು 2 ಕಲಿಸ್ಬಿಟ್ಟು ಕೊಡ್ತಾಯಿದ್ದೀನಿ. ಒಂದೊಂದು ಟೈಮು ರೈಸು ಎಗ್ಗು ಮೊಸರು ಕೊಡ್ತೀನಿ, ಒಂದೊಂದು ಟೈಮ್ ರೈಸು ಎಗ್ ಅಷ್ಟೇ ಕೊಡ್ತೀನಿ. ಅವ್ರ ಫೇವ್ರೇಟ್ ಫುಡ್ ಇದು, ರೈಸು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಅನ್ನ ಕಲಿಸ್ಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲೇ ಕಾಯ್ತಾ ಇದ್ದಾಳೆ. ಕ್ಯಾಂಡಿಮ್ಮ, ಊಟ ಬೇಕಾ? ಊಟ ಬೇಕಾ? ಮೊದಲು ಊಟ ಕೊಡು. ಬೇಕಾ ಅಂತ ಕೇಳ್ತಾ ಇದೆಯಾ ಅಂತ ಆಯ್ತಾ ಕ್ಯಾಂಡಿ? ಅಲ್ಲಮ್ಮ, ಬೇಕಂತ ಕೇಳ್ತಾ ಇದ್ದೀರಾ? ಊಟ ಕೊಡಿ ಫಸ್ಟು ಅಂತ ಇದೆಯಲ್ಲ, ಕೊಡ್ತೀನಿ. ಜಾಸ್ತಿ ಹೊತ್ತು ಅವಳನ್ನ ಕಾಯಿಸ್ಬಿಟ್ರೆ ಫುಲ್ಲು ಗೊರ್ರು ಅಂತಾಳೆ. ಇದನ್ನ ಕಲಿಸ್ಬಿಟ್ಟು ಅವಳಿಗೆ ಫಸ್ಟು ಊಟ ಕೊಡ್ತೀನಿ. ಪ್ಲಾಸ್ಟಿಕ್ ಬೌಲ್ ಯಾವ್ದು ಇಡ್ತೀನಿ ಅದನ್ನೆಲ್ಲ ಕಚ್ಚಿದ್ದಾರೆ. ಸ್ಟೀಲ್ ಬೌಲ್ನಾದರೆ ಕಚ್ಚಲ್ಲ. ನಾನು ಇದರಲ್ಲೇ ಕೊಡ್ತಾಯಿದ್ದೀನಿ. ಬೌಲ್ ಚೇಂಜ್ ಮಾಡಬೇಕು, ಸದ್ಯಕ್ಕೆ ಮಾಡಲ್ಲ. ಎಷ್ಟು ಕಚ್ಚಿ ಹಾಳು ಮಾಡ್ತಾರೋ ಮಾಡಲಿ. ಇಬ್ಬರು ನೋಡಿ ಹೆಂಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಊಟ ಬೇಕಮ್ಮ? ಹ್ಯಾಂಡಿ, ಊಟ ಬೇಕಾ? ನಾಲ್ಗೆ ಆಚೆ ಬಿಡ್ತಾ ಇದ್ದಾನೆ ಹ್ಯಾಂಡಿ ಮೈಲಳು. ಊಟ ಬೇಕಾ? ಬೇಕಾ? ಊಟ ಬೇಕಾ? ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಅವ್ರಿಬ್ರಿಗೆ ಊಟ ಕೊಡ್ತೀನಿ. ಫಸ್ಟು ಇಬ್ಬರಿಗೂ ಊಟ ಕೊಟ್ಟಿದ್ದೀನಿ. ಇಬ್ಬರು ಫುಲ್ಲು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇಬ್ಬರಿಗೂ ಇಷ್ಟ. ಮೊಟ್ಟೆ ಅನ್ನ ಅಂದರೆ ಇಬ್ಬರಿಗೂ ತುಂಬ ಇಷ್ಟಪಡ್ತಾರೆ. ಇದು ಬಿಟ್ಟರೆ ಪೆಡಿಗ್ರಿ ಇಷ್ಟಪಡ್ತಾರೆ. 2 ಬಿಟ್ಟರೆ ಬೇರೇನೂ ಅಷ್ಟು ಇಷ್ಟಪಡ್ತೀನಲ್ಲ. ಹ್ಯಾಂಡಿದು ಊಟ ಆಗಿ ನೋಡಿ, ಹ್ಯಾಂಡಿ ಮಲಗಿದ್ದಾನೆ ಅವ್ನ ಬೆಡ್ ಮೇಲೆ. ಅವ್ರಿಗೆ ಹಾಸು ಕೊಟ್ಬಿಟ್ಟು ಬಂದಿದ್ದೀನಿ, ಮಲಗಿದ್ದಾನೆ. ನೋಡಿ ದೊಡ್ಡ ಮನುಷ್ಯ ಥರ ಇಲ್ಲಿ ಮಲಗಿದ್ದಾಳೆ. ಬಂದು ಸೋಫಾ ಮೇಲೆ ಮಲಗಿದ್ದಾಳೆ. ಯಾಕೆ ನಿನಗೆ ಅಲ್ಲಿ ಹಾಸಿಲ್ವಾ? ನಾನು ಇಡೀ ಕೆಳಗೆ ಅಲ್ಲಿ ಮಲಗೋಗು. ನೋಡಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡಿ ಮಲಗಿದ್ದಾರೆ. ನಾನು ಊಟ ಮಾಡಿ ಮಲ್ಕೋಣ ಅಂದರೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅನ್ನೋದು ತಲೆಯಲ್ಲಿ ಓಡ್ತಾ ಇದೆ. ಹಾಗಾಗಿ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ, ಪುದೀನ ಇದೆಲ್ಲ ಸೊಪ್ಪು ಸೋಸ್ಬಿಟ್ಟಿಡೋಣ ಅಂತ ಅಂದ್ಕೊಂಡು ಸೊಪ್ಪು ಸೋಸ್ತಾ ಇದ್ದೀನಿ. ಬೆಳಗ್ಗೆ ಮೆಂತ್ಯ ಸೊಪ್ಪಿಂದ ಯಾವುದಾದ್ರೂ ತಿಂಡಿನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು, ತುಂಬ ಓಡ್ತಾ ಇದ್ದಾವೆ ತಲೆಯಲ್ಲಿ. ಅದು ಮಾಡೋಣ ಇದು ಮಾಡೋಣ ಅಂತ. ಲಾಸ್ಟಿಗೆ ಯಾವ್ದು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಯಾವ ತಿಂಡಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ಎಲ್ಲರೂ ಮಲ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡಿದ್ದೀನಿ ಮತ್ತು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ.
ಮೆಂತ್ಯ ಸೊಪ್ಪಿನ ಚಪಾತಿಗೆ ಎಲ್ಲನೂ ಹಾಕಿದ್ದೀನಿ. ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಬೇರೆ ಪಲ್ಯ ಏನು ಬೇಕಾಗಲ್ಲ ಇದಕ್ಕೆ. ಹಾಗಾಗಿ ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ.